ಮತ್ತು ಜನರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡಂತಂದು ಲಂಬಿಡ್ನ ಹೈಸ್ಕೂಲಿಂದ ಈಗಾಗಲೇ ಹೇಳಿರಬೇಕು. ಲಂಬಿಡ್ನ ಹೈಸ್ಕೂಲಿನಿಂದ ನಾವು ಇಲ್ಲಿಗೆ ಮೆರವಣಿಗೆ ಮಾಡ್ಕೋಬೇಕಂತ ಬರ್ತೀವಿ. ಶಿಕ್ಷಕರ ಸಮುದಾಯದ್ದು ಬಹಳ ದೊಡ್ಡ ಬೇಡಿಕೆ ಏನಿತ್ತು ಅಂತಂದ್ರೆ ಊರಾಗ ಮೆರವಣಿಗೆ ಮಾಡಬೇಕು ಅಂತ ಅನ್ನೋದು ಅವ್ರದ್ದು ಬೇಡಿಕೆ ಇತ್ತು. ನಾವು ಆ ರೀತಿ ಮಾಡಿದರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಸದುದ್ದೇಶದಿಂದ ನಾವು ಲಂಬಿಡ್ನ ಹೈಸ್ಕೂಲಿನಿಂದ ಇಲ್ಲಿಗೆ ಮೆರವಣಿಗೆ ಮಾಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ದೊಡ್ಡ ಸಂಖ್ಯೆಯೊಳಗೆ ಜನರು ಬರ್ತಾರೆ. ಮುಖ್ಯಮಂತ್ರಿಗಳು ಸಮಾರಂಭದ ಉದ್ಘಾಟನೆಯನ್ನು ಮಾಡ್ತಾರೆ. ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಮಾಡ್ತಾರೆ. ಒಂದು ವಿನೂತನವಾದಂಥ ಕಾರ್ಯಕ್ರಮ ಮಾಡ್ತೀವಿ. ವಿಕಾಸ್ ಸೊಪ್ಪಿನವ್ರಿಗೆ ಒಂದು ವಿಶೇಷ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅಂದ್ರೆ ಬಸವರಾಜ ಹೊರಟ್ಟಿ ಅವರು ನಡೆದು ಬಂದ ಹಾದಿ ಅಂದರೆ ಯಾವ ರೀತಿ ಆಗಲೇ ತಾವು ಇವ್ರು ಕೇಳಿದ್ರಲ್ಲ, ಯಾವ ರೀತಿಯಾಗಿ ಅವ್ರು ಬೆಳೆದು ಬಂದರು, ಮೊದಲನೇ ಸತ್ಯಕ್ಕೆ ಅವರು ವಿಧಾನ ಪರಿಷತ್ ಸದಸ್ಯನಾದಾಗ ಇಲ್ಲಿವರೆಗೆ ಏನು ಪ್ರಗತಿಗಳನ್ನು ಮಾಡಿದರು, ಸರ್ಕಾರ ಮಟ್ಟದ ಏನು ಕೆಲಸ ಮಾಡಿದ್ರು, ಶಿಕ್ಷಕರಿಗೆ ಏನು ಕೆಲಸ ಮಾಡಿದರು, ಸಮಾಜಕ್ಕೆ ಏನು ಕೆಲಸ ಮಾಡಿದರು, ಏನೇನು ಕೊಡುಗೆಯನ್ನು ಕೊಟ್ಟರು, ಶಿಕ್ಷಕರ ಸಚಿವರಾಗಿ 8 ಜನ ರಿಕ್ರೂಟ್ಮೆಂಟ್ ಮಾಡಿದರು, ಮತ್ತು ಟ್ರಾನ್ಸ್ಫರ್ ಪಾಲಿಸಿ ಹಂಗೆ ಬದಲಾವಣೆ ಮಾಡಿದ್ರು. ನಿಮಗೆಲ್ಲ ಗೊತ್ತೈತಿ. ಪ್ರೈಮರಿ ಸ್ಕೂಲ್ ಟೀಚರ್ಸು ಅಂತಂದ್ರೆ MLA, MLC, MP ಮತ್ತು ಅವರ ಪೂರ್ತಿ ಮಿನಿಸ್ಟರ್ ಮನೆ ಮುಂದೆ ಇರ್ತಿದ್ರು ಟ್ರಾನ್ಸ್ಫರ್ ಸಲುವಾಗಿ. ಇವರು ಬಂದ ಮೇಲೆ ಕೌನ್ಸಿಲಿಂಗ್ ಮಾಡಿದ್ರು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಕೌನ್ಸಿಲಿಂಗ್ ಮಾಡಿದರು. ಕೌನ್ಸಿಲಿಂಗ್ ಮಾಡಿದ್ರಿಂದ ಇವತ್ತು ಕೌನ್ಸಿಲಿಂಗ್ನಾಗ ಯಾರ್ಯಾರು ಎಲಿಜಿಬಲ್ ಅದರ 5% ಆಫ್ ದ ಟೋಟಲ್ ಟೀಚರ್ಸು 5% ಟ್ರಾನ್ಸ್ಫರ್ ಆಗ್ತಾರೆ. ಹೀಗಾಗಿ ಅಲ್ಲಿ ಏನೂ ಗದ್ದಿಲ್ಲ. ಬಹಳ ನೆಮ್ಮದಿಯಿಂದ ಶಿಕ್ಷಕರು ಟ್ರಾನ್ಸ್ಫರ್ ಆಗ್ತಾ ಇದೆ. ಅದೊಂದು ಭಾಳ ಸಂತೋಷ.